ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ವ್ಲಾಗ್ಸ್. ಇದು ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರದಲ್ಲಿ ನಾನು ನಮ್ಮನೆಯ ಸುಖ ಶಾಂತಿ ನೆಮ್ಮದಿಗೋಸ್ಕರ ಸರಳವಾಗಿ ಉಪ್ಪಿನ ದೀಪವನ್ನು ಹೇಗೆ ಹಚ್ತೆ ಅನ್ನೋ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು. ಅಂದರೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಇಲ್ಲಿ ನಾನು ಮನೆಯ ಬಾಗಿಲಲ್ಲಿರೋ ಲಕ್ಷ್ಮಿನ ಪೂಜೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮನೆಯ ಬಾಗಿಲಲ್ಲಿರೋ ಲಕ್ಷ್ಮಿನ ಫಸ್ಟು ಪೂಜೆ ಮಾಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಇಟ್ಟು ಅದನ್ನು ನಮಸ್ಕರಿಸ್ಕೊಬೇಕು. ಆಮೇಲೆ ನಾವು ಬೇರೆ ಪೂಜೆ ಮಾಡಿದ್ರೆ ಬೇಗ ಫಲ ಸಿಗುತ್ತೆ ಅಂತ ನಮ್ಮಮ್ಮ ಹೇಳೋರು. ಹಾಗೆ ನಾವು ಮನೆ ಬಾಗಿಲೂ ಅಷ್ಟೇ, ಮನೆ ಬಾಗಿಲನ್ನ ನೀಟಾಗಿ ತೊಳೆದು ಅರ್ಶಿನದಿಂದ ನೀಟಾಗಿ ಅದನ್ನೆಲ್ಲ ವಸ್ತು ಮೇಲೆಲ್ಲ ನೀಟಾಗಿ ಅರ್ಶಿನ ಉಜ್ಜಿ ಅದಕ್ಕೆ ಅರ್ಶಿನ, ಕುಂಕುಮ, ರಂಗೋಲೆ, ಹೂದಿಂದ ಅಲಂಕರಿಸ್ಬೇಕಂತೆ. ಯಾಕಂದರೆ ಅಷ್ಟಾನು ದೇವತೆಗಳು ಭೂಲೋಕಕ್ಕೆ ಪರೀಕ್ಷೆಗೆ ಅಂತ ಬಂದಾಗ ಫಸ್ಟು ನೋಡೋದೇ ಮನೆ ಬಾಗಿಲಂತೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೇಲಿ ಕೂರ್ತಾರಂತೆ. ಹಾಗಾಗಿ ಯಾವಾಗ್ಲೂ ಮಂಗಳವಾರ ಶುಕ್ರವಾರನ ಮನೆ ಬಾಗಿಲಿನ ಅಲಂಕರಿಸ್ಬೇಕಂತೆ. ಅದು ಅರಿಶಿನ ಕುಂಕುಮದಿಂದ ಮತ್ತು ರಂಗೋಲಿ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಇದನ್ನು ಯಾವಾಗಲೂ ನಮ್ಮಮ್ಮ ನನಗೆ ಹೇಳೋರು, ಅದನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ನಿಮಗೂ ಶೇರ್ ಮಾಡಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮನ ಇಟ್ಕೊಂಡು ನಾನು ಹೊಸ್ಲನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಆಮೇಲೆ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರಿಗೂ ನಾನು ಹೂವು ಎಲ್ಲ ಇಟ್ಟಿದ್ದೀನಿ. ಹೂವು ಎಲ್ಲ ಇಟ್ಟಾದಮೇಲೆ ನಾನಿಲ್ಲಿ ಉಪ್ಪಿನ ದೀಪನ ರೆಡಿ ಮಾಡ್ಕೊತೀನಿ. ಉಪ್ಪಿನ ದೀಪ ಇಡಬೇಕಾದ್ರೆ ಫಸ್ಟು ಒಂದು ಪೀಠನ ರೆಡಿ ಮಾಡ್ಕೊಬೇಕು. ಆ ಪೀಠದ ಮೇಲೆ ರಂಗೋಲಿ, ನಿಮ್ಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿನ ಹಾಕ್ಕೊಂಡು ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಇಟ್ಟು ಲಕ್ಷ್ಮೀ ದೇವಿ ಫೋಟೋ ಏನಾನ ಇದ್ದರೆ ಲಕ್ಷ್ಮೀ ದೇವಿ ಫೋಟೋನ ಇಡ್ಬೋದು, ವಿಗ್ರಹ ಇದ್ದರೆ ವಿಗ್ರಹನ ಇಡ್ಬೋದು. ನಾನು ಇಲ್ಲಿ ನಮ್ಮ ಮನೇಲಿ ಪುಟ್ಟು ಲಕ್ಷ್ಮೀ ದೇವಿ ವಿಗ್ರಹನ ಇತ್ತು, ಆ ವಿಗ್ರಹನೇ ಇಟ್ಟು ಪೂಜೆ ಮಾಡ್ತೀನಿ. ರಾತ್ರಿಯೇ 2 ದೀಪ ಒಂದು ತಟ್ಟೆನ ತಂದು ನೀರಲ್ಲಿ ನೆನೆ ಹಾಕಿದ್ದೆ. ಆ ನೆನೆ ಹಾಕಿರೋ ತಟ್ಟೆಗೆ ದೀಪಕ್ಕೆ ನಾನಿಲ್ಲಿ ಅರಿಶಿನ ಹಚ್ಚಬೇಕು. ಫಸ್ಟು ಸ್ವಲ್ಪ ಅರಿಶಿನ, ಶ್ರೀಗಂಧ, ಹಸಿ ಹಾಲನ್ನ ಹಾಕಿ ಪ್ಲೇಟ್ಗೆ ಎಲ್ಲ ಕಡೆ ಸಂದಿಗುಂದಿ ಎಲ್ಲೂ ಬಿಡಬೇಡಿ, ಎಲ್ಲ ಕಡೆ ನೀಟಾಗಿ ಅರಿಶಿನ ಸವರಿದ ಮೇಲೆ ನೆಲದ ಮೇಲೆ ಇಡಬಾರ್ದು. ಸೊ ಹಾಗಾಗಿ ನಾನಿಲ್ಲೊಂದು ಕೆಳಗಡೆ ಪ್ಲೇಟ್ ಮೇಲೆ ಇಡ್ತಾಯಿದ್ದೀನಿ. 2 ದೀಪಕ್ಕೂ ನೀಟಾಗಿ ಅರಿಶಿನ ಎಲ್ಲ ಆಯಿತು. ಅರಿಶಿನ ಆದಮೇಲೆ ಬೆಸ ಸಂಖ್ಯೆ ರೀತಿಯಲ್ಲಿ ನಾವು ಕುಂಕುಮ ಅರಿಶಿನ ಇಡಬೇಕು. ನಾನಿಲ್ಲಿ 5 ಕಡೆ ಕುಂಕುಮ 5 ಕಡೆ ಅರಿಶಿನ ಇಡ್ತಾಯಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮನೂ ಇಟ್ಕೊತಾ ಇದ್ದೀನಿ. ಅದೇ ಥರ 2 ದೀಪಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಾದಮೇಲೆ ಪ್ಲೇಟ್ಗೆ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನ ದಯವಿಟ್ಟು ಕೈಗೆ ಹಾಕ್ಕೊಂಡು ಆಮೇಲೆ ಪ್ಲೇಟ್ಗೆ ಹಾಕಿ, ಪ್ಯಾಕೆಟಿಂದ ಹಂಗೆ ಡೈರೆಕ್ಟಾಗಿ ಸುರಿಬಾರ್ದು ಮತ್ತು ಕಲ್ಲುಪ್ಪನ್ನ ಕೆಳಗಡೆ ಚೆಲ್ಲಬಾರ್ದು. ನಾವು ಕಲ್ಲುಪ್ಪು ಹಾಕಬೇಕಾದ್ರೆ ನಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಮನಸಲ್ಲೇ ಕೇಳಿಕೊಂಡು ಈ ಅಲಂಕಾರನ ಮಾಡಬೇಕಾಗತ್ತೆ. ಕಲ್ಲುಪ್ಪು ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ, ಒಂದು ದಳ ಯಾವುದಾನ ಹೂವು ಇಟ್ಟು ಒಂದು ದೀಪ ಇಡ್ತಾಯಿದ್ದೀನಿ. ಆ ದೀಪದ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಇಟ್ಕೊಂಡು ನಮ್ಮ ಸಂಕಲ್ಪ ಏನಿದೆಯೋ ಅದನ್ನು ದೇವಿ ಹತ್ರ ಹೇಳ್ಕೊಂಡು ಮನಸಲ್ಲೇ ಕೇಳಿಕೊಂಡು ಅಕ್ಷತೆನ ಇಟ್ಟು ಅದ್ರ ಮೇಲೆ ಇನ್ನೊಂದು ದೀಪನ ಇಡ್ತಾಯಿದ್ದೀವಿ. ಯಾವತ್ತೂ ಸಿಂಗಲ್ ದೀಪ ಹಚ್ಚಬಾರ್ದು. ಹಾಗಾಗಿ ಜೋಡಿ ದೀಪ ಹಚ್ಚೋದ್ರಿಂದ ಇದು ಒಂದ್ರ ಮೇಲೆ ಒಂದು ಇಡ್ತಾಯಿದ್ದೀನಿ. ದೀಪ ಎಲ್ಲ ಇಟ್ಟಾದಮೇಲೆ ನಿಮ್ಮ ಮನೇಲಿ ಯಾವ ಹೂವು ಅವೈಲಬಲ್ ಇದೆಯೋ ಆ ಹೂದಲ್ಲಿ ಅಲಂಕಾರ ಮಾಡ್ಕೊಬೋದು. ಲಕ್ಷ್ಮೀ ಅಮ್ಮನವರಿಗೆ ಪಾರಿಜಾತ ಹೂವು ಮತ್ತು ಕೆಂಪು ಹೂವು, ಬಿಳಿ ಹೂವು, ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಮಲ್ಲಿಗೆ ಹೂವು ಇಟ್ಟು ಕೆಂಪು ಹೂವನ್ನು ಇಟ್ಟು
ಅಲಂಕರಿಸ್ತಾ ಇದ್ದೀನಿ. ಆಮೇಲೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು, ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಎಳ್ಳೆಣ್ಣೆ ಹಾಕಿ 2 ಬತ್ತಿ ಹಾಕ್ತಾಯಿದ್ದೀನಿ. ಒಂದೇ ಬತ್ತಿ ಹಾಕಬಾರ್ದು, 2 ಬತ್ತಿ ಹಾಕಿ ಗೆಜ್ಜೆ ವಸ್ತ್ರನೂ ಇಟ್ಟು ನಾನು ಉಪ್ಪಿನ ದೀಪದ ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಲಕ್ಷ್ಮೀ ಅಮ್ಮನ ಯಾವ ಕಡೆ ಕೂರಿಸಿರ್ತೀವೋ ಲಕ್ಷ್ಮೀ ಅಮ್ಮನ ಕಡೆನೇ ಮುಖ ಮಾಡಿ ದೀಪನ ಹಚ್ಚಬೇಕಾಗತ್ತೆ. ನಿಮ್ಮ ಮನೇಲಿ ವಿಗ್ರಹ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಕಳಸ ಏನಾನ ಇಟ್ಟರೆ ಅದ್ರ ಮುಂದೆನೇ ಇಡ್ಬೋದು, ಇಲ್ಲ ಅಂದರೆ ಲಕ್ಷ್ಮೀ ಅಮ್ಮನ ನೆನೆಸ್ಕೊಂಡು ಇಡ್ಬೋದು. ಇಲ್ಲಿ ತಾಂಬೂಲಕ್ಕಾಗಿ ನಾನಿಲ್ಲಿ 2 ಮೂಸಂಬಿ ಇಡ್ತಾಯಿದ್ದೀನಿ. ನೀವು ಯಾವ ಹಣ್ಣು ಇರುತ್ತೋ ಆ ಹಣ್ಣು ಇಡ್ಬೋದು, ಬಾಳೆಹಣ್ಣು ಯಾವ ಹಣ್ಣನೋ ಸಿಗುತ್ತೆ. ನಾನಿಲ್ಲಿ ಯಾವುದೇ ಥರ ನೈವೇದ್ಯ ಮಾಡಿಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ. ಖರ್ಜೂರ, ಬಾದಾಮಿ, ಕಲ್ಸಕ್ಕರೆ ಅಂತ ಅಮ್ಮನವರಿಗೆ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ, ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ. ಆಮೇಲೆ ಗ್ಯಾಸ್ ಸ್ಟವ್ನು ನೀಟಾಗಿ ಸೀಟ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲೆ ಹಾಕಿ ಹೂವು ಇಡ್ತಾಯಿದ್ದೀನಿ. ಯಾಕಂದರೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಅಗ್ನಿ ದೇವತೆಗೆ ಪೂಜೆ ಅನ್ನಪೂರ್ಣೇಶ್ವರಿ ಅಮ್ಮಂಗೂ ಮತ್ತು ಅಗ್ನಿ ದೇವತೆ ಎರಡಕ್ಕೂ ಪೂಜೆ ಮಾಡ್ದಂಗೆ. ನಾವು ದೀಪ ಹಚ್ಚಬೇಕಾದ್ರೆ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬಾರ್ದು, ಗಂಧದ ಕಡ್ಡಿಲಿ ಹಚ್ಚಬೇಕು. ದೀಪ ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪನ ಹಚ್ಚಿ ಲಕ್ಷ್ಮೀ ಅಮ್ಮನವ್ರಿಗೆ ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಕೇಳ್ಕೊಳ್ಳಿ. ಮನೆ ದೇವರಿಗೆ ಫಸ್ಟು ನಾವು ಪೂಜೆ ಮಾಡಬೇಕಾಗಿರೋದು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಮ್ಮ ವ್ರತವನ್ನು ಸಂಪೂರ್ಣ ಮಾಡಿ ಯಾವುದೇ ಥರ ಅಡೆತಡೆ ಬರದೇ ಇರೋಂಗೆ ಕಾಪಾಡಪ್ಪ ಅಂತ ಗಣೇಶನಿಗೆ ಪೂಜೆ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿ, ಆಮೇಲೆ ನಾವು ಇಟ್ಟಿರುವಂಥ ಲಕ್ಷ್ಮೀ ಅಮ್ಮ ಮತ್ತು ಹಚ್ಚಿರೋ ದೀಪಕ್ಕೂ ಪೂಜೆ ಮಾಡಿ, ಮನೆ ಹೊಸ್ಲಿಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪೂಜೆ ಮಾಡ್ಕೊಂಡು ಬಂದಮೇಲೆ ನಾನು ಪಾರಿಜಾತ ಹೂವು ಅಂತ ಹೇಳಿದ್ನಲ್ಲ, ಯಾರಿಗಾನ ಗೊತ್ತಿಲ್ಲ ಅಂದರೆ ನೋಡಿ, ಇದೇ ಪಾರಿಜಾತ ಹೂವು. ಈ ಪಾರಿಜಾತ ಹೂವದಿಂದ ಅಮ್ಮನನ್ನು ಪೂಜೆ ಮಾಡಿದ್ರೆ ಅಮ್ಮಗೆ ತುಂಬ ಖುಷಿಯಾಗುತ್ತಂತೆ. ಸೊ ಹಾಗಾಗಿ ನಮ್ಮ ಮನೆ ಹತ್ರ ಇಲ್ಲಿ ಅವೈಲಬಲ್ ಇತ್ತು. ಸೊ ಹಾಗಾಗಿ ಪಾರಿಜಾತ ಹೂವು ತಂದು ನಾನಿಲ್ಲಿ ಒಂದೊಂದೇ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಅಮ್ಮ ಮೇಲೆ ಒಂದೊಂದೇ ಹೂವನ್ನು ಹಾಕ್ತಾಯಿದ್ದೀನಿ. ನೀವು ಲಕ್ಷ್ಮೀ ಅಷ್ಟೋತ್ತರನ ಹೇಳ್ಕೊಳಕ್ಕೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಟಿ ವಿಲನ್ನ ಹಾಕ್ಕೊಂಡು ಕೇಳಿ. ಅಮ್ಮನ ಅಷ್ಟೋತ್ತರ ಕೇಳೋದೇ ತುಂಬ ಖುಷಿಯಾಗುತ್ತೆ. ಮತ್ತು ಲಲಿತಾ ಸಹಸ್ರನಾಮ ಏನಾನ ಗೊತ್ತಿದ್ದರೆ ಟಿ ವಿಲೋ ಫೋನಲ್ಲೋ ಹಾಕ್ಕೊಂಡು ಕೇಳಿ, ಅದು ತುಂಬ ಒಳ್ಳೆಯದು. ಇದೇ ಥರ ಅಮ್ಮನ ಪೂಜಿಸ್ಕೊಬೇಕು. ಇಷ್ಟೆಲ್ಲ ಆದಮೇಲೆ ನಾನಿಲ್ಲಿ ಒಂದು ತೆಂಗಿನಕಾಯಿಯಲ್ಲಿ ಕೈಯಲ್ಲಿ ಇಟ್ಕೊಂಡು ಅಮ್ಮ ಹತ್ರ ನನಗೆ ಇದಕ್ಕೆ ಸಂಕಲ್ಪ ಮಾಡ್ತಾಯಿದ್ದೀನಿ, ಇದಕ್ಕೆ ವ್ರತ ಮಾಡ್ತಾಯಿದ್ದೀನಿ, ದಯವಿಟ್ಟು ಇದನ್ನು ನೆರವೇರಿಸ್ಕೊಡಿ ಅಮ್ಮ ಅಂತ ಕೇಳಿಕೊಂಡು ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡಿದ್ರೆ ಇಷ್ಟೇ ಅಮ್ಮನವರಿಗೆ ಪೂಜೆ. ಈ ಪೂಜೆ ಮಾಡೋದು ತುಂಬ ಏನು ಕಷ್ಟ ಇಲ್ಲ, ತುಂಬ ಸರಳವಾಗೇ ಮಾಡ್ಬೋದು. ಆದರೆ ಭಕ್ತಿ, ನಿಷ್ಕಲ್ಮಶವಾದ ಪ್ರೀತಿ ಮತ್ತು ನಂಬಿಕೆ ಮುಖ್ಯ. ಶುಕ್ರವಾರ, ಮಂಗಳವಾರ ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಇರೋದು ಏನಾನ ಇದ್ದರೆ ಹೋಗುತ್ತಂತೆ. ಸೊ ಹಾಗಾಗಿ ನಾವು ಸಾಂಬ್ರಾಣಿ ಘಾಟನ್ನ ಚೆನ್ನಾಗೆ ಮನೆ ತುಂಬ ಎಲ್ಲ ಹರಡಬೇಕು. ಮತ್ತು ಮನೆ ಸಿಂಕಲ್ಲಿ ಯಾವುದೇ ಥರ ಮುಸ್ರೆ ಪಾತ್ರೆ ಯಾವುದೂ ಇರಬಾರ್ದು, ನೀಟಾಗೆ ಕ್ಲೀನ್ ಮಾಡ್ಕೊಬೇಕು. ನೆಕ್ಸ್ಟು ಫ್ಲವರ್ ಬೌಲ್ಗೆ ಒಂದು ಸ್ವಲ್ಪ ಪಚ್ಕರ್ಪೂರ ಮತ್ತು ಜವಾದು ಪೌಡ್ರು ಅಂತ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ದೇವಸ್ಥಾನದ ಥರ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಕಡೆ ಆಗುತ್ತೆ. ಈ ಫ್ಲವರ್ ಬೌಲಿಗೆ ನೀರು ಹಾಕಿ ಅದ್ರ ಮೇಲೆ ನಿಮ್ಗೆ ಯಾವ ಫ್ಲವರ್ ಅವೈಲಬಲ್ ಇರುತ್ತೋ ಆ ಫ್ಲವರ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು. ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ಸು. ಎಲ್ಲ ದೃಷ್ಟಿ, ಏನೇ ದೃಷ್ಟಿ ಇದ್ದರೂ ಎಲ್ಲ ದೃಷ್ಟಿನೂ ಈ ಥರ ಹೂವು, ನೀರು, ನಿಂಬೆಹಣ್ಣು ಅದೇ ನಮಗೆ ದೃಷ್ಟಿ ಎಲ್ಲ ಎಳ್ಕೊಳ್ಳುತ್ತೆ. ಮತ್ತು ಅಡುಗೆ ಮನೆಯಲ್ಲಿ ನಾನು ಈ ಥರ ಮನಿ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೆ. ಮನಿ ಪ್ಲ್ಯಾಂಟ್ಸ್ನ ನೀರನ್ನ ಚೇಂಜ್ ಮಾಡಿ ಈ ಥರ ಗಿಡನ ಇಟ್ಕೊಂಡು ಅಡುಗೆ ಮನೆಯಲ್ಲೂ ಒಂದು ಚಿಕ್ಕ ದೀಪ ಹಚ್ಕೊತಾ ಇದ್ದೀನಿ, ಅಂದರೆ ಒಂದು ಕ್ಯಾಂಡಲ್ಲು. ಇದಕ್ಕೆ ನೀರು ಹಾಕಿ, ನೀರ ಮೇಲೆ ಇವಾಗ ಫ್ಯಾನ್ಸಿಯಾಗಿ ಎಷ್ಟೋ ಆರಾಮೋ ಫ್ಲೇವರ್ಸ್ಗಳು ಸಿಗುತ್ತೆ. ಆ ಫ್ಲೇವರ್ನ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಮನೆಯೆಲ್ಲ ಘಮ ಘಮ ಅನ್ನಲಿ ಅಂತ. ಅದ್ರ ಮಧ್ಯೆ ಒಂದು ಕ್ಯಾಂಡಲ್ ಹಚ್ಚಿಟ್ಕೊತಾ ಇದ್ದೀನಿ. ಇದೆಲ್ಲ ನಮಗೆ ಪಾಸಿಟಿವ್ ವೈಬ್ಸು. ಅದಾದಮೇಲೆ ದೃಷ್ಟಿಗೆ ನಾನು ಒಂದು ಗ್ಲಾಸ್ ನೀರಲ್ಲಿ ಒಂದು ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ಯಾರೇ ಮನೆಗೆ ಬಂದು ಏನಪ್ಪ ಇವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂದರೆ ಮುಗ್ದೋಯ್ತು, ನಮ್ಗೆ ಅಲ್ಲೇ ದೃಷ್ಟಿ ಆಗಿಬಿಡುತ್ತೆ. ಆಮೇಲೆ ಅಲ್ಲೇ ಮನೆಯಲ್ಲೇ ಜಗಳ ಅದೆಲ್ಲ ಆಗಬಾರ್ದು ಅಂತಂದರೆ ಈ ಥರ ಒಂದು ಗಾಜಿನ ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕಿ
ಮನೆಯ ಎಂಟ್ರೆನ್ಸಲ್ಲಿ ಇಡಬೇಕು. ಇಟ್ಟರೆ ದೃಷ್ಟಿಯೆಲ್ಲ ಹೋಗುತ್ತೆ. ಫೈನಲಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು, ಬಟ್ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಬೇಕಂತ ಏನೂ ಇಲ್ಲ. ಎದ್ದೊಳೋ ತನಕ ಅಷ್ಟೇ. ಎದ್ದ ಮೇಲೆ ಆಟೋಮೆಟಿಕ್ಕಾಗಿ ಅದೇ ಫಟಾಫಟ್ ಅಂತ ಕೆಲಸ ಆಗಿಬಿಡುತ್ತೆ. ಇಷ್ಟೇ ಉಪ್ಪಿನ ದೀಪದ ಆರಾಧನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್, ನಾನು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಮಗೆ ಎಲ್ಲ ಪೂಜೆಯಲ್ಲೂ ನಂಬಿಕೆನೇ ಮೊದಲು. ನಂಬಿಕೆ ಇಟ್ಟು ಭಗವಂತನಿಗೆ ನೀವು ಒಂದು ಕೈ ಹೆಚ್ಚು ಮಾಡಿ, ಅವನು ನಮಗೆ ದುಪ್ಪಟ್ಟು ಕೊಡ್ತಾರೆ. ಆದರೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾವುದಾನ ಒಂದು ವೇಯಲ್ಲಿ ಒಳ್ಳೇದು ಮಾಡೇ ಮಾಡ್ತಾರೆ. ಹೋಪ್ಸ್ ಕಳ್ಕೊಬೇಡಿ, ಪಾಸಿಟಿವ್ ಆಗಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.